ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಸಾಕಷ್ಟು ಜನ ನಿರೀಕ್ಷೆಯಿಂದ ಕಾಯುತ್ತಿದ್ದ ಆ ಒಂದು ಇನ್ಫಾರ್ಮೇಷನ್ ಕಡೆಗೂ ಬಂದ್ಬಿಟ್ಟಿದೆ. ಅದು ಬೇರೆ ಯಾವುದೂ ಅಲ್ಲ, ತಿರುಮಲದ ವೈಕುಂಠ ದ್ವಾರ ದರ್ಶನದ ಬಗ್ಗೆ. ಒಂದಲ್ಲ ಎರಡಲ್ಲ ನೂರಾರು ಮೆಸೇಜ್ಗಳು ನಮಗೆ ಬರ್ತಾ ಇತ್ತು, ವೈಕುಂಠ ದ್ವಾರ ದರ್ಶನದ ಬಗ್ಗೆ ಅಪ್ಡೇಟ್ ಹೇಳಿ ಅಂತ. ಕಡೆಯದಾಗಿ ನಮಗೆ TTDಯಿಂದ ಸಂಪೂರ್ಣವಾಗಿ ಅಪ್ಡೇಟ್ ಬಂದಿದೆ. ಈಗ ಬನ್ನಿ ಈ ವಿಡಿಯೋನಲ್ಲಿ ಇದರ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣಂತೆ. TTDಯಿಂದ ಭಕ್ತರಿಗೆ ಒಂದು ರೀತಿಯ ಶಾಕ್ ಅಂತಲೇ ಹೇಳ್ಬೋದು. ನಾವು ಇದನ್ನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಒಂದು ಮೇಜರ್ ಆದ ಚೇಂಜಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬಾ ಚೇಂಜಸ್ ಆಗಿದೆ. ನಮಗೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ವೈಕುಂಠ ದ್ವಾರ ದರ್ಶನಕ್ಕೆ ತುಂಬಾ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ವೈಕುಂಠ ದ್ವಾರ ದರ್ಶನ ತಿರುಮಲದಲ್ಲಿ ಯಾವಾಗಿದೆ ಅಂದರೆ ಡಿಸೆಂಬರ್ 30ನೇ ತಾರೀಕಿನಿಂದ ಜನವರಿ 8ನೇ ತಾರೀಕಿನವರೆಗೆ 10 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನ ಇರುತ್ತೆ. ಅದರಲ್ಲಿ ಮೊದಲನೇ 3 ದಿನ, ಅದರಲ್ಲಿ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ, ಡಿಸೆಂಬರ್ 31 ಮುಕ್ಕೋಟಿ ದ್ವಾದಶಿ, ಹಾಗೆ ಜನವರಿ 1ನೇ ತಾರೀಕು. ಈ 3 ದಿನಗಳ ಕಾಲ ತಿರುಮಲದಲ್ಲಿ ಸಾಕಷ್ಟು ರಶ್ ಇರುತ್ತೆ. ಏಕೆಂದರೆ ಮೊದಲು 3 ದಿನ ತುಂಬ ಜನ ದೇವರ ದರ್ಶನ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. ಅದರಲ್ಲೂ ವೈಕುಂಠ ಏಕಾದಶಿಯ ದಿನ ಸಾಕಷ್ಟು ಜನ ದೇವರ ದರ್ಶನ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೆ. ಹಾಗಾಗಿ ಈ ಮೊದಲನೇ 3 ದಿನ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿ 300 ರೂಪೀಸ್ ಟಿಕೆಟ್ ಆಗಿರ್ಬೋದು ಅಥವಾ ಶ್ರೀವಾಣಿ ದರ್ಶನದ ಟಿಕೆಟ್ಗಳಾಗಿರ್ಬೋದು ಇಶ್ಯೂ ಮಾಡ್ತಾ ಇಲ್ಲ. ಈ ಸಲ ಸಂಪೂರ್ಣವಾಗಿ ನಮಗೆ ಸರ್ವದರ್ಶನನೇ ಇರುತ್ತೆ. ಅದು ಸರ್ವದರ್ಶನ ಅಂದರೆ ನೇರವಾಗಿ ಹೋಗೋ ರೀತಿ ಇರೋದಿಲ್ಲ. ಇದಕ್ಕೆ ನೀವು ಸರ್ವದರ್ಶನಕ್ಕೆ ಲಕ್ಕಿ ಡಿಪ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಲಕ್ಕಿ ಡಿಪ್ನಲ್ಲಿ ಅಲಾಟ್ ಆದರೆ ಮಾತ್ರ ಮೊದಲ 3 ದಿನದಲ್ಲಿ ನಿಮಗೆ ದರ್ಶನ ಅನ್ನೋದು ಸಿಗುತ್ತೆ, ಇಲ್ಲಾಂದರೆ ನಿಮಗೆ ದರ್ಶನ ಆಗೋದಿಲ್ಲ. ಈ ಲಕ್ಕಿ ಡಿಪ್ ಬಂದುಬಿಟ್ಟು ನಮಗೆ ನವೆಂಬರ್ 27ನೇ ತಾರೀಕು ಪ್ರಾರಂಭ ಆಗುತ್ತೆ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ನು. ಹಾಗೆ ನಮಗೆ ಡಿಸೆಂಬರ್ 1ನೇ ತಾರೀಕು ಕಡೆಯ ಅವಕಾಶ ಇರುತ್ತೆ. ಡಿಸೆಂಬರ್ 2ನೇ ತಾರೀಕು ಲಕ್ಕಿ ಡಿಪ್ದು ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಹಾಗೆ ರಿಸಲ್ಟ್ಸ್ ನಿಮಗೆ ಮೆಸೇಜ್ ಬರುತ್ತೆ. ಈ 3 ದಿನಗಳಲ್ಲಿ ನಿಮಗೆ ಲಕ್ಕಿ ಡಿಪ್ನಲ್ಲಿ ಅಲಾಟ್ ಆದರೆ ಮಾತ್ರ ನೀವು ಶ್ರೀನಿವಾಸನ ದರ್ಶನ ಮಾಡ್ಬೋದಾಗಿರುತ್ತೆ. ಇದೊಂದು ಮೇಜರ್ ಶಾಕ್ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಜನ ಇಷ್ಟಪಡ್ತಾ ಇದ್ರು ನಾವು ಏಕಾದಶಿ ದಿನವೇ ಶ್ರೀನಿವಾಸನನ್ನು ದರ್ಶನ ಮಾಡ್ಕೊಳ್ಬೇಕು ಅಂತ. ಈಗ ಅದು ಸಂಪೂರ್ಣ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಲಕ್ಕಿ ಡಿಪ್ನಲ್ಲಿ ಅಲಾಟ್ ಆದರೆ ಮಾತ್ರ ಮೊದಲನೇ 3 ದಿನಗಳಲ್ಲಿ ಮಾತ್ರ ದರ್ಶನ ಇರುತ್ತೆ. ಅದಾದ ನಂತರ ನಮಗೆ ಇನ್ನು ಕಡೆಯ ದಿನಗಳಲ್ಲಿ ಅಂದರೆ ಡಿಸೆಂಬರ್ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗಿನ 300 ರೂಪೀಸ್ ಟಿಕೆಟ್ ಆನ್ಲೈನಲ್ಲಿ ಬಿಡ್ತಾರೆ. ಅದಿನ್ನು ಯಾವಾಗ ಬಿಡ್ತಾರೆ ಅಂತ ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ. ಇನ್ಫಾರ್ಮೇಷನ್ ಒಮ್ಮೆ ಬಂದ ತಕ್ಷಣ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಾವು ವಿಡಿಯೋ ಮುಖಾಂತರ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೊಡ್ತೀವಿ. ಈ 10 ದಿನಗಳಲ್ಲಿ ನೀವು ಯಾವತ್ತೇ ತಿರುಮಲಕ್ಕೆ ಹೋದರೂ ನಿಮಗೆ ವೈಕುಂಠ ದ್ವಾರ ದರ್ಶನ ಆಗುತ್ತೆ. ಹಾಗಾಗಿ ಯೋಚನೆ ಮಾಡೋ ಹೋಗಿಲ್ಲ. ಮೊದಲನೇ 3 ದಿನ ನಿಮ್ಗೆ ಏನಾದರೂ ಸಿಕ್ಕಲಿಲ್ಲ ಅಂದರೆ 300 ರೂಪೀಸ್ ಟಿಕೆಟ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. 300 ರೂಪೀಸ್ ಟಿಕೆಟ್ ಬಂದುಬಿಟ್ಟು ಪ್ರತಿದಿನಕ್ಕೆ 15,000 ಟಿಕೆಟ್ಸ್ ಹಾಗೆ ರಿಲೀಸ್ ಮಾಡ್ತಾರೆ. ಪ್ರತಿದಿನ 2ನೇ ತಾರೀಕು 15,000, 3ನೇ ತಾರೀಕು 15,000, ಹೀಗೆ 8ನೇ ತಾರೀಕಿನ ತನಕ 15,000 ಟಿಕೆಟ್ಸ್ನ ರಿಲೀಸ್ ಮಾಡ್ತಾ ಬರ್ತಾರೆ. ಅದೇ ರೀತಿ ನಮಗೆ ಶ್ರೀವಾಣಿ ಟಿಕೆಟ್ಸ್ಗಳು ಕೂಡ ರಿಲೀಸ್ ಮಾಡ್ತಾರೆ. ಪ್ರತಿ ವರ್ಷ ನಮಗೆ 1000 ಟಿಕೆಟ್ಸ್ ಅರೌಂಡ್ ರಿಲೀಸ್ ಮಾಡ್ತಿದ್ರು. ಈ ವರ್ಷವೂ ಅಷ್ಟೇ ಮಾಡುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನು ಮಿಕ್ಕ ದಿನಗಳಲ್ಲಿ 1000 ಟಿಕೆಟ್ಸ್ ನಮಗೆ ಶ್ರೀವಾಣಿ ಟಿಕೆಟ್ಸ್ ಆದರೆ ಇನ್ನು 15,000 ಟಿಕೆಟ್ಸ್ ಬಂದುಬಿಟ್ಟು 300 ರೂಪೀಸ್ ಟಿಕೆಟ್ಸ್ ಆಗಿರುತ್ತೆ. ಇನ್ನು ನಮಗೆ ಆ ಟೈಮ್ನಲ್ಲಿ ಸರ್ವದರ್ಶನಕ್ಕೆ ಹೋಗಬೇಕು ಅಂದರೆ ನೀವು ನೇರವಾಗಿ ತಿರುಮಲಕ್ಕೆ ಹೋಗಿ ಸರ್ವದರ್ಶನದಲ್ಲಿ ಇರಬೇಕಾಗಿರುತ್ತೆ. ಯಾವುದೇ ರೀತಿ SSD ಟೋಕನ್ಸ್ ಆಗಿರ್ಬೋದು, ಯಾವುದೇ ರೀತಿ ಬೇರೆ ಫೆಸಿಲಿಟೀಸ್ ಆಗಿರ್ಬೋದು ಇರೋದಿಲ್ಲ. ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ಕ್ಯೂ ಲೈನ್ನಲ್ಲಿ ನಿಂತ್ಕೊಂಡು ಶ್ರೀನಿವಾಸನ ದರ್ಶನ ಮಾಡ್ಕೊಳ್ಬೇಕಾಗಿರುತ್ತೆ. ಇದೊಂದು ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು. ಈ 10 ದಿನಗಳ ಕಾಲ ನಮಗೆ ಯಾವುದೇ ರೀತಿಯ ಪ್ರಿವಿಲೇಜ್ ದರ್ಶನ ಇರೋದಿಲ್ಲ. ಅದರಲ್ಲಿ NRI ದರ್ಶನ ಆಗಿರ್ಬೋದು, ಅದೇ ರೀತಿ ಚಿಕ್ಕ ಮಕ್ಕಳ ಜೊತೆ ದರ್ಶನ ಆಗಿರ್ಬೋದು, ಸೀನಿಯರ್ ಸಿಟಿಸನ್ಸ್ ದರ್ಶನ ಆಗಿರ್ಬೋದು, ಯಾವುದೇ ಪ್ರಿವಿಲೇಜ್ ದರ್ಶನ ಈ 10 ದಿನಗಳ ಕಾಲ ಇರೋದಿಲ್ಲ. ಹಾಗೆ ನೀವು ಬೆಟ್ಟ ಹತ್ಕೊಂಡ್ಬರ್ತೀವಿ ಅಂದರೂ ಕೂಡ ಯಾವುದೇ ರೀತಿ ಸ್ಪೆಷಲ್ ಆಗಿ ನಿಮಗೆ ಟಿಕೆಟ್ಸ್ ಕೊಡೋದಾಗಿರ್ಬೋದು, ದರ್ಶನಕ್ಕೆ ವ್ಯವಸ್ಥೆ ಆಗಿರ್ಬೋದು ಇರೋದಿಲ್ಲ. ಎಲ್ಲ ಸಾಮಾನ್ಯ ರೀತಿಯಲ್ಲಿ ಸಾಮಾನ್ಯ ದರ್ಶನದ ರೀತಿಯಲ್ಲೇ ಇರುತ್ತೆ. ಈ ನಮಗೆ ವೈಕುಂಠ ದ್ವಾರ ದರ್ಶನ ಅರೌಂಡ್ 182 ಅವರ್ಸ್ ನಮಗೆ ಅವೈಲಬಲ್ ಇರುತ್ತೆ ಈ ವರ್ಷ. ಅದರಲ್ಲಿ 164 ಅವರ್ಸ್ ನಮಗೆ ಸಾಮಾನ್ಯ ಭಕ್ತರಿಗೆ ಮೀಸಲಾಗಿಡಬೇಕು ಅಂತ ಅವರು TTD ಅವರು ಈ ಸಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಶ್ರೀವಾಣಿ ಟಿಕೆಟ್ಸ್ ಕೂಡ ಮೊದಲ 3 ದಿನಗಳಲ್ಲಿ ರಿಲೀಸ್ ಮಾಡ್ತಾ ಇಲ್ಲ. ಹಾಗೆ 300 ರೂಪೀಸ್ ಟಿಕೆಟ್ ಕೂಡ ರಿಲೀಸ್ ಮಾಡ್ತಿಲ್ಲ. ಈ 3 ದಿನಗಳ ಕಾಲ ಸಂಪೂರ್ಣವಾಗಿ ಲಕ್ಕಿ ಡಿಪ್ನಲ್ಲಿ ಮಾತ್ರ ಇರುತ್ತೆ. ಇನ್ನು ನಿಮಗೆ ಬೇರೆ ಸಮಯದಲ್ಲಿ ಆದರೆ ನಿಮಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇದೆಲ್ಲ ನಮಗೆ ಸದ್ಯಕ್ಕೆ ಬಂದಿರುವ ಮಾಹಿತಿ. ಇನ್ನು ಏನಾದರೂ ಮಾಹಿತಿ ಬಂದರೆ ತಕ್ಷಣ ವಿಡಿಯೋ ರೂಪದಲ್ಲಿ ಅಥವಾ ಮೆಸೇಜ್ ರೂಪದಲ್ಲಿ ನಿಮ್ಮೊಂದಿಗೆ ಮತ್ತೆ ನಾವು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.